ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಹೆಲ್ದಿ ಡ್ರಿಂಕ್ಸ್ನ ಮಾಡ್ತಾಯಿದ್ದೀನಿ. ಅದು ಏನಂದರೆ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅಸಿಡಿಟಿ ಇರೋರು, ಆಮೇಲೆ ಡಯಟ್ ಮಾಡೋರು ಇದು ತುಂಬಾ, ಆಮೇಲೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಇದರಲ್ಲಿ ಸಿಟ್ರಿಕ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಫಸ್ಟಿಗೆ ನಾನು ಅರ್ಧ ಕೆಜಿ ನೆಲ್ಲಿಕಾಯನ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 2 ಚಿಕ್ಕದು ಬೀಟ್ರೂಟು. ಏನಕ್ಕೆ ಬೀಟ್ರೂಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನ್ಯಾಚುರಲ್ ಕಲರ್ ಬರಲಿ ಅಂತ ಹೇಳ್ಬಿಟ್ಟು, ಪಿಂಕಿಶ್. ಹಾಗಾಗಿ ನಾನು 2 ಬೀಟ್ರೂಟು ಮತ್ತು ಅರ್ಧ ಕೆಜಿ ನೆಲ್ಲಿಕಾಯನ್ನ ಕಟ್ ಮಾಡಿ ಹೆರ್ಚ್ಕೊಂಡ್ಬಿಟ್ಟು 2 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಕಲರ್ಫುಲ್ಲು ನೆಲ್ಲಿಕಾಯಿ ಕೂಡ ಪಿಂಕ್ ಕಲರಾಗಿ ಕಾಣಿಸ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆರಿಬೇಕು. ಯಾವುದು ನೆಲ್ಲಿಕಾಯಿ ಬೀಟ್ರೂಟ್ ಅಂತಲೇ ಗೊತ್ತಾಗಬಾರ್ದು. ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಬರುತ್ತೆ ಅಂದರೆ ನ್ಯಾಚುರಲ್. ಯಾವುದೇ ಇದರಲ್ಲಿ ಕಲರನ್ನು ಆ್ಯಡ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾಗಿ ಸೂಪರ್ ಕಲರ್ ಬರುತ್ತೆ ಇದು. ಆಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ, ಏನಕ್ಕೆ ಇದು ಇವಾಗ ನೆಲ್ಲಿಕಾಯಿ ಸೀಸನ್ ಇರೋದರಿಂದ ನೆಲ್ಲಿಕಾಯಿ ಜಾಸ್ತಿ ಬಂದಿರ್ತಾವಲ್ವ, ಹಾಗೆ ನೆಲ್ಲಿಕಾಯಿ ಪೌಡ್ರು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಆ ರೀತಿಯಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದು ಸೈಡಿಗೆಲ್ಲ ಮಾಡ್ಕೊಂಡು ಆದಮೇಲೆ ಈ ಕಡೆ ನಾನು ಏನೇನು ಬೇಕು, ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆ, ಅಜ್ವೈನು, ಆಮೇಲೆ ಓಂಕಾಳು, ಸ್ವಲ್ಪ ಮೆಣಸು ಮತ್ತು ಲವಂಗ ಎಲ್ಲ ಹಾಕಿಬಿಟ್ಟು ಲೈಟಾಗಿ ಹುರ್ಕೊಂಡು ಇದನ್ನ ಪೌಡ್ರ್ ಮಾಡ್ಕೋಬೇಕು. ಏನಕ್ಕಂದರೆ ಅದು ಏನು ನೆಲ್ಲಿಕಾಯಿ ತುರಿದಿಟ್ಕೊಂಡಿದ್ನೆಲ್ಲ ಅದಕ್ಕೆ ಪೌಡ್ರನ್ನ ಸ್ಪ್ರೆಡ್ ಮಾಡಿ ನೀಟಾಗಿ ಎಲ್ಲದಕ್ಕೂ ಡಿಪ್ ಆಗೋ ಥರ ಸ್ಪ್ರೆಡ್ ಮಾಡಿ ಹಾಕಬೇಕು. ಯಾಕಂದರೆ ಮಸಾಲೆ ಅರೋಮ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಎಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪಿರುತ್ತಲ್ವ, ನಿಮ್ಗೆ ಯಾವ ಸಾಲ್ಟ್ ಬೇಕೋ ಆ ಸಾಲ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ದಿನ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬೇಕಾದ 1 ತಿಂಗಳು 2 ತಿಂಗಳು ಇದೇನು ಕೆಡೋದಲ್ಲ ಏನಲ್ಲ. ಹಾಗಾಗಿನೇ ನಾನು ಇದನ್ನ ಮಾಡಿಟ್ಕೊತಾ ಇದ್ದೀನಿ. ನಿಮ್ಗೆ ಯಾವಾಗ ಬೇಕನ್ಸುತ್ತಲ್ವ ಆವಾಗ ಪೌಡ್ರ್ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಇದನ್ನು ಪೂರ್ತಿ ಏನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ವಾರಕ್ಕಾಗೋಷ್ಟು, 15 ದಿನಕ್ಕಾಗೋಷ್ಟು ಪೌಡ್ರ್ ಮಾಡಿಟ್ಕೊಳ್ಳಿ. ದಿನ ಒಂದೊಂದು ಗ್ಲಾಸಿಗೆ 1 ಸ್ಪೂನಷ್ಟು ಹಾಕ್ಕೊಂಡು ರುಬ್ಬುವಾಗ ಕೂಡ ಒಂದು ಹೇಳ್ತೀನಿ ನಾನು. ಇದೇನು ಒಣಗಿಸಿ ಇಟ್ಕೊಂಡು ಆದಮೇಲೆ ಚೆನ್ನಾಗಿ ಇದು ಹಿಂಗೆ ಕ್ರಿಸ್ಪಿ ಥರ ಬರಬೇಕು. ಅಷ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಇದು ಏನಕ್ಕೆ ಅಂದರೆ ಒಣಗಿದ ಮೇಲೆ ಕೂಡ ಇದು ನೆಲ್ಲಿಕಾಯಿ ಸ್ಮೆಲ್ ಬರುತ್ತೆ. ಹಾಗಾಗಿ ನೀವೇನು ಗಾಬರಿ ಆಗಬೇಡ್ರಿ. ಒಂದು ಸ್ವಲ್ಪ ಇರುತ್ತೆ ಅದು ನೆಲ್ಲಿಕಾಯಿದು, ಇದು ಬೀಟ್ರೂಟೆಲ್ಲ ಸ್ಮೆಲ್ಲೇನು ಇರೋಲ್ಲ. ನೆಲ್ಲಿಕಾಯಿದು ಈ ಹುಳಿ ಸ್ಮೆಲ್ ಬರುತ್ತಲ್ಲ ಆ ಥರ ಬರುತ್ತೆ ಇದು. ಹಾಗಾಗಿ ಇದು ನೀಟಾಗಿ ಒಣಗಿದಾದಮೇಲೆ ಒಣಗಿಸಿ ಇಟ್ಕೊಂಡು ನಾನು ಆಮೇಲೆ ಒಣಗಿಸಿದ್ದೀನಿ. ಒಣಗಿಸಿ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಒಣಗಿಸಿರೋ ಪೌಡ್ರನ್ನ, ಇದು ಒಣಗಿಸಿರೋದನ್ನು ಅದು ಹಾಕ್ಕೋತಾ ಇದ್ದೀನಿ. 2 ಬಾಟ್ಲಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೋಬೇಕು. ಶುಗರ್ ಏನಕ್ಕೆ ಅಂದರೆ ನಾನು ಸಾಲ್ಟು ಎಲ್ಲ ಮಸಾಲೆ ಎಲ್ಲ ಹಾಕಿದ್ನಲ್ವ, ಮಸಾಲೆ ಪದಾರ್ಥಗಳನ್ನು ಈಗ ಸಾಲ್ಟನ್ನ ಹಾಕೋ ಅವಶ್ಯಕತೆ ಇಲ್ಲ. ಬೇಕಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬೇಕಂದರೆ ಅದಕ್ಕೆ ಲಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು. ಅಂದರೆ ಜ್ಯೂಸ್ ಮಾಡ್ಕೊಳ್ಳೋವಾಗ ನಾನೇನು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಲಿಲ್ಲ. ಬರೀ ನಾನು ಪೌಡ್ರ್ ಏನಿರುತ್ತಲ್ವ ಅದು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಆ ಪೌಡ್ರನ್ನ ಸೋಸ್ಕೊಂಡಷ್ಟು ಪೌಡ್ರನ್ನ ಒಂದು ಡಬ್ಬಿಲಿ, ಚಿಕ್ಕ ಡಬ್ಬಿಲಿ 1 ವಾರಕ್ಕಾಗೋಷ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ 1 ಸ್ಪೂನು, ಒಂದು ಚಿಕ್ಕ ಗ್ಲಾಸಿಗೆ 1 ಸ್ಪೂನು ಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಬೇಕಾದ್ರೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪಿಂಕ್ ಕಲರ್. ಆಮೇಲೆ ಬಾಡಿ ತುಂಬಾ ಕೋಲ್ಡ್, ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿಯೋದ್ರಿಂದ. ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಜ್ಯೂಸ್.